ಇಂಟರ್ನ್ಯಾಷನಲ್ ಟ್ರಿಪ್ ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ ಅಂದರೆ ಟರ್ಮಿನಲ್ 2. ಸೊ ನಾವು ಬಂದ್ವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಸೊ ಹೆಂಗ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಕ್ಯಾಬಲ್ಲಿ ನೈಟ್ ಅಂದರೆ ಆರಾಮಾಗಿ ಏನು ಟ್ರಾಫಿಕ್ ಇಲ್ದಿರ ಬರ್ಬೋದು. ಸೊ ಆರಾಮಾಗಿ ಬಂದು ಲಗೇಜ್ ಎಲ್ಲ ಇಳಿಸ್ಕೊಂಡು ಸೀದಾ ಒಳಗಡೆ ಚೆಕ್-ಇನ್ ಮಾಡೋಕ್ಕೋದ್ವಿ. ಚೆಕ್-ಇನ್ ಅನ್ನಲ್ಲ, ಬೋರ್ಡಿಂಗ್ ಮಾಡೋಕ್ಕೋದ್ವಿ ನಮ್ಮ ಎಮಿರೇಟ್ಸ್ ಏರ್ವೇಸ್ಗೆ. ಸೊ ಇದು ಬಂದು ನಮ್ಮ ಫ್ಲೈಟು ಎಮಿರೇಟ್ಸ್. ಸೊ ದಿಸ್ ಇಸ್ ದ ಕ್ಯೂ, ತುಂಬ ಕ್ಯೂ ಇದೆ, ಬಟ್ ದೆನ್ ಇಟ್ಸ್ ಫೈನ್. ಎಮಿರೇಟ್ಸ್ ಫೈನಲಿ ಬೋರ್ಡಿಂಗ್ ಪಾಸ್ ಎಲ್ಲ ಸಿಕ್ತು. ಇವಾಗ ಫ್ಲೈಟಿಗೆ ವೆಯ್ಟ್ ಮಾಡಬೇಕು. ಲಗೇಜ್ ಎಲ್ಲ ಕಳಿಸಿದ್ವಿ. ಫ್ಲೈಟ್ ಆಲ್ರೆಡಿ ಇದೆ, ನಾವು ಅವ್ರು ನಮ್ಮನ್ನು ಕರೆಯೋ ತನಕ ವೆಯ್ಟ್ ಮಾಡಬೇಕು ಇವಾಗ. ಲಾಸ್ಟ್ ಟೈಮ್ ನಾನು ಬಂದಾಗ ನಾನು ಹೋಗಿದ್ದು ಟರ್ಮಿನಲ್ 2ನೇ, ಬಟ್ ಇದು ಇಂಟರ್ನ್ಯಾಷನಲ್ ಅಲ್ವಾ. ನಾನು ನಾರ್ಮಲ್ ಇಂಟರ್ನ್ಯಾಷನಲ್ ಹೋಗಿದ್ದೆ, ಇದು ಇಂಟರ್ನ್ಯಾಷನಲ್. ಇದು ಸೊ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ನೋಡ್ಬೋದು. ಸೊ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಏರ್ಪೋರ್ಟಲ್ಲಿ ಅಲ್ಲೇ ಇಲ್ಲಿ ಓಡಾಡ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ನ್ಯಾಪು ತೊಗೊಂಡ್ವಿ. ಆಮೇಲೆ ಫೈನಲಿ 4 ಗಂಟೆಗೆ ಒಳಗಡೆ ಬನ್ನಿ ಅಂತ ಕರೆದ್ರು. ಸೊ ಬನ್ನಿ ಫ್ಲೈಟ್ ಒಳಗಡೆ ಊಟ ಒಂದು ಫ್ಲೈಟ್ ಟೂರ್ ತೊಗೊಳ್ಳೋಣ. We are at Emirates flight. So this is our cabin. So super ಆಗಿದೆ ಕ್ಯಾಬಿನ್ ಅಂತೂ. ಆ್ಯಂಡ್ ಹೆಡ್ಫೋನ್ಸ್ ಎಲ್ಲ ಕೊಟ್ಟಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಸೇಫ್ ಫ್ಲೈಟ್ ಜರ್ನಿ. ಫೈನಲಿ ನಮ್ಮ ಪ್ಲೇನ್ ಟೇಕ್ ಆಫ್ ಆಯಿತು. ಇದು ಬಂದು ಎಮಿರೇಟ್ಸ್ ಏರ್ವೇಸ್. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಸೊ ಅಷ್ಟೊತ್ತು 4 hours ಫ್ಲೈಟ್ ಜರ್ನಿ ನಾನು ಹೆಂಗಿರ್ತೀನಿ, ಸ್ವಲ್ಪ ಮೋಷನ್ ಸಿಕ್ನೆಸ್ ಆಗುತ್ತೆ ಅಂತ ಸ್ವಲ್ಪ ಭಯ ಆಗ್ತಿತ್ತು. ಜರ್ನಿ ಸ್ಟಾರ್ಟ್ ಆಗ್ತಿದ್ದಂಗೆ ಬ್ರೇಕ್ಫಾಸ್ಟ್ ತಂದುಕೊಟ್ರು. ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಸಿಕ್ತು. ಅದಾದಮೇಲೆ ಕುಡಿಯೋಕ್ಕೆ ಜ್ಯೂಸು ಎಲ್ಲ ತಂದುಕೊಟ್ರು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇತ್ತು. ಸೊ ಮೂವೀಸು ಅದು ಇದು ನೋಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು. ಒಳ್ಳೆ ಹಾಸ್ಪಿಟಾಲಿಟಿ, ಟಾಪ್ ನಾಚ್ ಅಂತಲೇ ಹೇಳ್ಬೋದು, ಬಿಕಾಸ್ ಎಮಿರೇಟ್ಸ್ ಅಂದರೆ ಗೊತ್ತಲ್ವಾ. ಆ್ಯಂಡ್ ಫೈನಲಿ ನಾವು ಲ್ಯಾಂಡ್ ಆದ್ವಿ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. Now we have arrived at Dubai. انت معلم واحنا منك نتعلم. انت معلم واحنا منك نتعلم. نسكت وانت If money had a postcode, it would be called Dubai. The city which doesn't sleep at night, it just glows. انت معلم واحنا منك نتعلم. انت معلم واحنا منك نتعلم. نسكت وانت موجود. After one short journey from airport to our hotel, Fortune Atriumಗೆ ರೀಚ್ ಆದ್ವಿ. ಅವ್ರು ಕೊಟ್ಟಿದ್ದು ಸಿಮ್ ಸ್ಪೀಡ್ ನೋಡಿ ಏನು ಸಕ್ಕದಾಗಿದೆ ಅಂತ ಏರ್ಪೋರ್ಟಲ್ಲಿ ಕೊಟ್ಟಿದ್ದು. ಯಪ್ಪ, ನಮ್ಮ ಇಂಡಿಯಾದು ಮಾರುತಿ ಸುಜುಕಿ ಎರ್ಟಿಗ ನೋಡಿ ಯಪ್ಪ ಖುಷಿ ಆಗೋಯ್ತು. ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಟ್ರಾಫಿಕ್ ಅಂತೂ ಎಲ್ಲ ನೀಟಾಗಿ ರೂಲ್ಸ್ ಫಾಲೋ ಮಾಡ್ಕೊಂಡು ನೀಟಾಗಿ ಹೋಗ್ತಾರೆ. ತಿನ್ನಕ್ಕೆ ಅಂತ ಶರೀಫ್ ಬಾಯ್ಗೆ ಬಂದ್ವಿ. ಆಮೇಲೆ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಇಲ್ಲಿ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ ಇಲ್ಲಿ ಕೈ ತೊಳೆಯೋಕೆ ನೀರು ಕೊಡೋಲ್ಲ, ಟಿಶ್ಯೂಲ್ ಒರೆಸ್ಕೊಬೇಕಷ್ಟೇ. ಎನರ್ಜಿ ಚಾರ್ಜ್ ಆಗಿದ್ದಾಯಿತು. ಇವಾಗ ನನ್ನ ಫಸ್ಟ್ ಜಾಗ ನೋಡೋಕೆ ಬಂದ್ವಿ ದುಬೈಲಿ, ವಿಚ್ ಇಸ್ ದುಬೈಸ್ ಫ್ಯೂಚರ್ ಮ್ಯೂಸಿಯಂ. ನೋಡೋಕ್ಕಂತೂ ತುಂಬ ಫ್ಯೂಚರಿಸ್ಟಿಕ್ ಆಗಿತ್ತು. ಏನೇನೋ ಸಾಕಾದಾಗ ಕಾಣಿಸ್ತಿತ್ತು. ವೈಬ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ನೀವೆಲ್ಲ ಏನು ಎಕ್ಸ್ಪ್ಲೇನ್ ಮಾಡೋಷ್ಟು ಬೇಕಾಗಿಲ್ಲ ನಾನು ಇಲ್ಲಿ, ಯಾಕಂದರೆ ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಅಂತ ಅಂದ್ಕೊಂಡಿದ್ದೀನಿ. ಅಂತೂ ಇಂತೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನೇನು ಇಲ್ಲೋಗಿ ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಎಂಜಾಯ್ ಮಾಡೋಕ್ಕೆ ಹೋಗಿದ್ದೀನಿ. ಸೊ ಅಷ್ಟೊಂದು ಕ್ಲಿಪ್ಸ್ ಏನು ತೊಗೊಂಡಿಲ್ಲ, ಲೀವ್ ಇನ್ ದ ಮೂಮೆಂಟ್ ಮಾಡ್ತಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ. ದುಬೈ ಏನಿಲ್ಲ ಹೇಳಿ. ಸೊ ಕ್ರೂಸ್ ಡಿನ್ನರ್ ಆಯಿತು, ಸಖತ್ತಾಗಿತ್ತು. ಫುಲ್ ದುಬೈ ನೋಡೋಕೆ ಸಿಕ್ತು. ಜಸ್ಟ್ ಈ ಪಾತ್ ಈ ಲೇಕಲ್ಲಿ ಹೋಗ್ತಾ. ಓಕೆ, ಬಾಯ್ ಕ್ರೂಸ್. ಓಕೆ, ಸೊ ಆಫ್ಟರ್ ಕ್ರೂಸ್ ಡಿನ್ನರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತಮ್ಮ? ಕ್ರೂಸ್ ಡಿನ್ನರ್ ಫಸ್ಟ್ ಟೈಮ್. It was amazing. Really enjoyed a lot. ಹೇಗಿತ್ತು ಪಾಪ? One of the best experience. ಹೇಗಿತ್ತು? Super ಆಗಿತ್ತು. ವಿ ಆರ್ ಬ್ಯಾಕ್ ಟು ಅವರ್ ರೂಮ್. ಏನು ಅಷ್ಟೊಂದು ಕ್ಲೀನ್ ಆಗಿಲ್ಲ. ನಾನು ದುಬೈಲಿ ಸಖತ್ ಮೆಸ್ಸಿಸ್ ಥಿಂಗ್ ನೋಡಿದಂದರೆ ನಮ್ಮ ರೂಮೇ. ಅದು ಬಿಟ್ಟರೆ ಎಲ್ಲ ಎಷ್ಟು ಕ್ಲೀನ್, ಸೂಪರ್ ಪ್ರಾಪರ್, ಎಲ್ಲ ಟಾಪ್ ನಾಚ್ ಆಗಿತ್ತು ದುಬೈಲಿ. ರೋಡ್ಸು ಒನ್ ಆಫ್ ದ ಬೆಸ್ಟ್ ರೋಡ್ಸ್, ಏನು ಸಖತ್ತಾಗಿತ್ತು. ಫಸ್ಟ್ ಫಾರಿನ್ ಕಂಟ್ರಿ ನಂದಿದ್ದು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಎಷ್ಟು ಚೆನ್ನಾಗಿದೆ ಅಂದರೆ man, so good, like no potholes, nothing, everything is top notch. All good, all set. Day 2 outfit check. Okay, so day 2 outfit check ಆಯಿತು. ಇವಾಗ ಸೀದಾ ಹೊರಡೋಣ ಬುರ್ಜ್ ಖಲೀಫಾ ನೋಡೋದಕ್ಕೆ. ಲೆಟ್ಸ್ ಗೋ. ಸೊ ದಿಸ್ ಈಸ್ ಅವರ್ ಬ್ರೇಕ್ಫಾಸ್ಟ್ ಏರಿಯಾ. ಇದು ನಮ್ಮ ಹೋಟೆಲು, ನಿಮ್ಗೆ ತೋರಿಸಿರಲಿಲ್ಲ ಅಲ್ವಾ ಕರೆಕ್ಟಾಗಿ. ನೋಡಿ, ಇದು ಲಿಫ್ಟ್ ಸಾಕಾಗಿದೆ. ಇದಿಷ್ಟು ರೂಮ್ಸು. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಸೆಂಟ್ರಲ್ಲಿ ಎಲ್ಲರೂ ನೋಡ್ತಾರೆ. ಇಲ್ಲೊಂದು ನಮ್ಮ ಅಪ್ಪ ಅಮ್ಮ ಅಲ್ಲಿ ಹಾಯ್ ನೋಡಿ ಏನೇನು ತಿಂತವ್ರು ಅಂತೆಲ್ಲ ಗೊತ್ತಾಗುತ್ತೆ. ಫುಡ್ ಏನೇನಿದೆ ಎಲ್ಲ ಇಲ್ಲಿ ನೋಡ್ಬೋದು. ಒಳ್ಳೆ ಫೋನಪ್ಪ OnePlus ಸ್ಟೈಲು. ಇಲ್ಲೊಂಥರ ಟ್ರಾವೆಲ್ ಮಾಡ್ತಾರೆ, ಗೊತ್ತೇ ಆಗಲ್ಲ ಎಷ್ಟು ದೂರ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ. ಬಿಕಾಸ್
ಒಂಥರ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಎಲ್ಲರೂ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಲೇನಲ್ಲಿ ನಾವು, ಅವ್ರ ಲೇನಲ್ಲಿ ಅವರು ಅಂತ ಆರಾಮಾಗಿ ಹೋಗ್ತಾ ಎಷ್ಟೇ ದೂರ ಹೋದರೂ ಇಷ್ಟು ದೂರ ಜರ್ನಿ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಆ್ಯಂಡ್ ಫೈನಲಿ ರೀಚ್ ಆದ್ವಿ ಬುರ್ಜ್ ಖಲೀಫಾಗೆ. ಆ್ಯಂಡ್ ಈ ಲಿಫ್ಟು ನಿಮ್ಗೆ ಗೊತ್ತಿರ್ಬೋದು ಸಖತ್ ಪಾಪ್ಯುಲರು, ಬಿಕಾಸ್ ಇಷ್ಟು ಫಾಸ್ಟಾಗಿ ಎಷ್ಟು ಬೇಗ ಮೇಲೆ ಹೋಗುತ್ತೆ ಅಂದರೆ ನಮ್ಮ ಮನೆ ಲಿಫ್ಟು ಅದರ ಚೆಕ್ಕಿಂಗ್ ಆಗಷ್ಟಲ್ಲಿ ಇದೊಂದು 50-70 ಫ್ಲೋರ್ ಮೇಲೆ ಹೊಟ್ಟೋಗಿರುತ್ತೆ ಅಂತ. ಸೂಪರ್ ಲಿಫ್ಟ್ ಇದು. ಐ ಮೀನ್ ಒಳಗಡೆ ಒಂಥರ ಇಯರ್ಸ್ ಎಲ್ಲ ಬ್ಲಾಕ್ ಆಗ್ತಿತ್ತು, ಕ್ಲಾಸ್ಟ್ರೋಫೋಬಿಕ್ ಅಂತ ಒಂಥರ ಫೀಲ್ ಆಗುತ್ತೆ. ಬಟ್ ನೀವು ನೋಡ್ಬೋದು ಎಷ್ಟು ಸೆಕೆಂಡ್ಸಲ್ಲಿ ಮೇಲೆ ಹೋಯ್ತು ಅಂತ. ಇಷ್ಟು ಮೇಲೆ ಬಂದಮೇಲೆ ಇವಾಗ ಫೈನಲಿ ನಮ್ಮ OnePlus 12 ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡೋಕ್ಕೆ ಸಿಕ್ತು. ಎಲ್ಲ ಕಡೆಯಿಂದ ಸ್ಪೈ ಮಾಡ್ತಾ ಇದ್ವಿ. ಅಲ್ಲಿ ನೇಮ್ ಸೇಕಿ ಟೆಲಿಸ್ಕೋಪ್ ಅಂತ ಇಟ್ಟಿದ್ರು, ಬಟ್ ದೆನ್ ನಮ್ಮ ಕೈಯಲ್ಲೇ ಇತ್ತು OnePlus 12. ಸೊ ಅದರಲ್ಲೇ ಎಲ್ಲ ದುಬೈನ ಆಲ್ಮೋಸ್ಟ್ ನೋಡ್ಬಿಟ್ಟು ಅದರಲ್ಲೇ ಅಲ್ಲಿ ನೋಡ್ಬೋದು ನೀವು. ಅದು ಇವರು ಆರ್ಟಿಫಿಷಿಯಲ್ ಐಲ್ಯಾಂಡ್ ಕ್ರಿಯೇಟ್ ಮಾಡೋಕೆ ಹೋಗಿದ್ರು, ಬಟ್ ದೆನ್ ಮುಳುಗೋಯ್ತು, ಬಿಕಾಸ್ ಎವ್ರಿ ಟೈಮ್ ಯು ವಾಂಟ್ ಬಿ ಸಕ್ಸಸ್ಫುಲ್. ಮೇಲಿಂದ ನೋಡೋಕ್ಕೆ ಸೇಮ್ ಒಳ್ಳೆ ಸಿಟಿ ಸ್ಕೈಲೈನ್ಸ್ ಗೇಮ್ ಆಡ್ದಂಗಿತ್ತು. ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ಆ ರೋಡ್ ಮೇಲೆ ಮಾರ್ಕಿಂಗ್ಸು, ಟ್ರಾಫಿಕ್ಕು, ರೂಲ್ಸ್ ಫಾಲೋ ಮಾಡೋದೆಲ್ಲ ಸಾಕಾಗಿತ್ತು. ನೆಕ್ಸ್ಟ್ ಬಂದರೆ ಈ ಹೋಟೆಲ್ ಅಟ್ಲೀಸ್ಟ್ ಒಂದ್ಸಲಿ ಸ್ಟೇ ಮಾಡಲೇಬೇಕು. ಏನು ಸಾಕಾಗಿದೆ ನೋಡೋಕೆ ಮಾತ್ರ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾ ಇದ್ರೆ ಬುರ್ಜ್ ಖಲೀಫಾ ಮುಂದೆ, ಆಹಾ. ನೆಕ್ಸ್ಟ್ ಫುಲ್ಲು ದುಬೈ ಮಾಲ್ ನೋಡ್ಬಿಟ್ಟು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಹುಡುಕಿ ಓಡಾಡಿ ಸಾಕಾಗ್ಬಿಟ್ಟು ಮತ್ತೆ ದೊಡ್ಡ ಜಾಗ ಓಡಾಡೋ ಜಾಗಕ್ಕೆ ಬಂದ್ವಿ, ವಿಚ್ ಇಸ್ ನನ್ ಅದರ್ ದ್ಯಾನ್ ಗ್ಲೋಬಲ್ ವಿಲೇಜ್. So Global Village is one of the city's most popular seasonal cultural entertainment and shopping destination. ಅದನ್ನು ಆಫನ್ ಆಗಿ ವರ್ಲ್ಡ್ ಫೇರ್ ಅಂತಲೂ ಕರೀತಾರೆ. ಅಲ್ಲಿ ನಿಮಗೆ ಎಲ್ಲ ಡಿಫ್ರೆಂಟ್ ಕಂಟ್ರೀಸಿಂದ ಅವ್ರವ್ರ ವೆರೈಟಿ ಆಫ್ ಡಿಶಸ್, ಶಾಪಿಂಗ್ ಏನೇನೆಲ್ಲ ಇರುತ್ತಲ್ಲ, ಮತ್ತು ಆ ಡಿಸೈನ್ಸ್ ಎಲ್ಲ ಸೇಮ್ ಆ ಕಂಟ್ರಿ ಥೀಮಲ್ಲೇ ನಿಮ್ಗೆ ಮಾಡಿರ್ತಾರೆ ನಿಮ್ಮ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಗ್ಲೋಬಲ್ ವಿಲೇಜ್ ಬಂದು ಒಂದು ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಕವರ್ ಮಾಡೋಕ್ಕಂತೂ ತುಂಬ ಕಷ್ಟ. ಸೊ ಏನೇನಾಗುತ್ತೋ ಅದೆಲ್ಲ ಕವರ್ ಮಾಡಿದ್ವಿ. ಅದಾದಮೇಲೆ ಇನ್ನೇನು ಕತ್ಲಾಯ್ತಲ್ಲ ಅಂದ್ಬಿಟ್ಟು ದುಬೈದು ನೈಟ್ ಲೈಫ್ ಎಂಜಾಯ್ ಮಾಡೋಕ್ಕೆ ಬಂದ್ವಿ. ನೋಡಿ ಎಷ್ಟು ಸಕ್ಕತ್ತಾಗಿತ್ತು ದುಬೈ ನೈಟ್ ಅಂತ. Hello guys, good morning. It's day 2. ಓಕೆ ಗಾಯ್ಸ್, ಸೊ ಸೀನು ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ದುಬೈಯಲ್ಲೂ ಆಗುತ್ತೆ. ಸೊ ಇಲ್ಲಿ ಪೊಲೀಸ್ ಬರ್ತಾರೆ. ಅಲ್ಲಿ ನೋಡಿ ಕಾರ್ ಬಿಟ್ಬಿಟ್ಟಿದೆ, ಇದು ಕಾರ್ ನೆತ್ಕೊಂಡು ಹೋಗ್ತಿದ್ದಾರೆ, ಶೋ ಮಾಡ್ತಿದ್ದಾರೆ. ಇಲ್ಲಿ ಗಾಡಿ ಇದು ಆಕ್ಸಿಡೆಂಟ್, ಪೊಲೀಸ್ ಬರ್ತಾರೆ, ತೆಗ್ಲ ಮಾಡೋಂಗಿಲ್ಲ. ಇಲ್ಲಿ ಅವರು ಸ್ಲಿಪ್ ಕೊಡ್ತಾರೆ, ಇವ್ರು ಹೋಗಿ ಫ್ರೀಯಾಗಿ ಕಾರ್ ಸರ್ವಿಸ್ ಮಾಡ್ಕೋಬೋದು, ಬುದ್ಧವರು ಪೆನಾಲ್ಟಿ ಕಟ್ತಾರೆ, ಅಷ್ಟೇ ಮುಗಿದು. ಸೊ ಇವತ್ತು ನಮ್ಮ ಐಟನರಿ ಬಂದು ದುಬೈ ಫ್ರೇಮ್. ಸೊ ನಾವು ಬಂದು ನೋಡೋದಕ್ಕೆ ಸಕ್ಕತ್ತಾಗಿತ್ತು. ಫುಲ್ ಗೋಲ್ಡ್ ಆಗಿ ಶೈನಿ ಹೊಡಿತಿತ್ತು, ಬಿಕಾಸ್ ಇಲ್ಲಿ ಡಸ್ಟ್ ಇಲ್ಲ, ಡಸ್ಟ್ ಅಂತೂ ಕೂರಲ್ಲ. ದುಬೈಗೆ ನಂಗೆ ಇನ್ನೊಂದೇನು ಇಷ್ಟ ಆಯಿತು ಅಂದರೆ ಇಲ್ಲಿರೋ ಪಾರ್ಕಿಂಗ್ ಸಿಸ್ಟಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಪಾರ್ಕಿಂಗ್ ಫುಲ್ಲು ಕಷ್ಟ ಅಂತ ಅನ್ಸೋದೇ ಇಲ್ಲ. ಎಂಟ್ರ್ ಆಗಿದ ತಕ್ಷಣ ತುಂಬ ಚೆನ್ನಾಗಿತ್ತು. ಒಳಗಡೆ ಎಲ್ಲ ಫ್ಯೂಚರಿಸ್ಟಿಕ್ ಆಗಿ ಆ ಲಿಫ್ಟ್ ಆಗಿರ್ಬೋದು, ಆ ಟಿಕೆಟಿಂಗ್ ಸಿಸ್ಟಮ್ ಎಲ್ಲ ಇನೋವೇಟಿವ್ ಆಗಿತ್ತು. Okay, so now it's time to go for safari, and our car is here, and our car is this. This is our car, Patrol, Nissan Patrol. So let's get in. ಏನೋ ಡಿಫೆಕ್ಟ್ ಆಯಿತು ಗಾಡಿಗೆ, ಯಾಕೆ ಅಂತ ಗೊತ್ತಿಲ್ಲ. ಬೇರೆ ಗಾಡಿ ಕೊಡ್ತಾರೆ, ನೋಡೋಣ. ಎಲ್ಲ ಚೆನ್ನಾಗಿ ಆಡ್ಕೊಂಡಿದ್ವಿ. ಗ್ಯಾಪಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ನೋಡಿ ಏನಾಯಿತು ಅಂತ. ದಬಾ ಕೊಟ್ರು ಯಾರು ಅದು?
ಇನ್ನೊಂದು ಸೈದಿಂದ ಯಾರೋ ಜೋರಾಗಿ ಬಂದು ಹೆಂಗೆ ಗುದ್ದದ ಅಂದರೆ ನನ್ನ ತಮ್ಮ 2 ರೌಂಡ್ ಪಲ್ಟಿ ಹೊಡ್ಕೊಂಡು ಬಿದ್ದಿದ್ದ. ಹೋಗಿ ಎತ್ತಿ ಸ್ವಲ್ಪ ಎಲ್ಲ ಕೂಡಿಸಿ ಇದು ಮಾಡಾದ್ಮೇಲೆ ಅಲ್ಲಿರೋ ಕ್ರ್ಯೂ ಬಂದರು, ಅವ್ರು ಬಂದು ಕರ್ಕೊಂಡು ಹೋದ್ರು ಗಾಡೀಲಿ. ಅದೇ ಗ್ಯಾಪಲ್ಲಿ ಬಡ್ಡಿ ಮಕ್ಕಳು ನನ್ನ ಗಾಡಿನೇ ಎತ್ಕೊಂಡು ಹೋಗ್ಬಿಟ್ರು. ಯಾಕೆ ಅಂದರೆ ನಮ್ಮ ಕಡೆಯವ್ರು ಬಿದ್ದರು ಅಂತ ಅಲ್ಲಿ ನಿಲ್ಲಿಸಿದ್ದಕ್ಕೆ. ಸೊ 10 ನಿಮಿಷ ಬೇಗ ನಂದು ಮುಗ್ದೋಯ್ತು. ಐ ಮೀನ್ ಸ್ವಲ್ಪ ರಿಗ್ರೆಟ್ ಆಗ್ತಿತ್ತು, ಬಟ್ ದೆನ್ ಏನು ಮಾಡೋದು, ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ನೆಕ್ಸ್ಟ್ ನಾವು ಹೋದ್ವಿ ಸಫಾರಿ ನಮ್ಮ ನಿಸಾನ್ ಪ್ಯಾಟ್ರೋಲಲ್ಲಿ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين مكانه حلو ديكوريشن ماله حلو سوي رقصة المارشميلو ربعناها فوق كله كامل كيلو رفيجك طايح كتفك وانا هز جاي من زمان. ಸಫಾರಿ ಮುಗಿಸ್ಕೊ ಬಂದು ಆ ಸ್ಯಾಂಡಲ್ ಆಟ ಆಡ್ಕೊಂಡು ಇದ್ದಿದ್ದು ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇತ್ತು. ಸಫಾರಿಲಂತೂ ಹೊಟ್ಟೆಲ್ಲ ತಿರುಗಿಸ್ಬಿಟ್ಟು ತಲೆ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಬಟ್ ದೆನ್ ಇಲ್ಲಿ ಬಂದಮೇಲೆ ಒಂಥರ ರಿಲ್ಯಾಕ್ಸ್ ಆಗಿ ತುಂಬ ಒಳ್ಳೆ ಫೀಲ್ ತೊಗೊಂಡು ಆ ಸ್ಯಾಂಡಲ್ ಎಂಜಾಯ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಸಫಾರಿ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವು ಬಂದ್ವಿ ಡೆಸರ್ಟ್ ಕ್ಯಾಂಪಿಗೆ. ಅಷ್ಟೊಂದೇನು ಇರಲಿಲ್ಲ, ಬಟ್ ಊಟ ಎಲ್ಲ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಡ್ಯಾನ್ಸು ಫೈರ್ ಶೋ ಅದು ಇದು ನೋಡಿಕೊಂಡು ಚಿಲ್ ಮಾಡ್ಕೊಂಡಿದ್ವಿ ಅಷ್ಟೇ. ಇಲ್ಲಿ ಏನು ಗುರು ಇದು ಕಾಟ ಸ್ವಲ್ಪನೇ ಎನರ್ಜಿ ಬೇಡವಾ? ಸಫಾರಿಗೆ ಹೋಗಿ ಬಂದಿದ್ದು ನಾವು ಸುಸ್ತಾಗಿರೋದು ಇವರು ಅಷ್ಟೇ. ಇವತ್ತಿಗೆ ತುಂಬ ಟಯರ್ಡ್ ಆಗಿತ್ತು. ಸೊ ಹೋಗಿ ಹೋಟೆಲಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡ್ವಿ. ನಾಳೆ ಸಿಗೋಣ. ಇವಾಗ ನಾವು ಹೋಗ್ತಿದ್ದೀವಿ ಬ್ಯಾಪ್ಸ್ ಮಂದಿರ್ ಆ್ಯಂಡ್ ಫೆರಾರಿ ವರ್ಲ್ಡ್. ಸೊ ಇದು ಲೊಕೇಟ್ ಆಗಿರೋದು ಅಬುದಾಬಿಲಿ. ಸೊ ಅಬುದಾಬಿ ಅಂದರೆ ದುಬೈಯಿಂದ ಕ್ರಾಸ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ನೋಡ್ಬೋದು ಹೆಂಗೆ ಜಾಮ್ ಆಗಿದೆ ಅಂತ. ಇಟ್ಸ್ ನಾಟ್ ಅ ಜಾಮ್, ಬಟ್ ಎಷ್ಟು ಡೀಸೆಂಟಾಗಿ ಒಂದೇ ಲೈನಲ್ಲಿ ಎಲ್ಲ ಟ್ರಕ್ಸು ನಿಂತಿದೆ. ಆ ಒಂದೇ ಲೈನ್ ಡಿಸಿಪ್ಲಿನು, ಆ ಡಿಸ್ಟೆನ್ಸು ಎಲ್ಲ ನೀಟಾಗಿ ಸ್ಟಾಪ್ ಮಾಡಿ ವೆಯ್ಟ್ ಮಾಡ್ತಿದೆ ಫಾರ್ ಚೆಕ್ಕಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಕಾರ್ಸ್ಗೆಲ್ಲ ಏನು ಡಿಸ್ಟರ್ಬ್ ಆಗದಿರ ಅವ್ರು ಆರಾಮಾಗಿ ಹೋಗ್ಬೋದು. ದಿಸ್ ಈಸ್ ದ ಬ್ಯೂಟಿ ಆಫ್ ದುಬೈ. ನೋಡ್ಕೊಂಡು ಬಂದ್ವಿ ಟೆಂಪಲ್ ಸಖತ್ತಾಗಿತ್ತು. ಅಲ್ಲಿ ವಿಡಿಯೋ ಏನು ಮಾಡೋಕ್ಕೆ ಬಿಡಲ್ಲ. ಸೊ ನಮಗೆ ಅಲ್ಲಿ ಇಲ್ಲಿ ಸ್ಟೋನ್ ಸಿಕ್ಕಿದ್ದು, ಇಲ್ಲಿ ಹೆಂಗೆ ಅವ್ರ ಜಾಗ ಸಿಕ್ತು, ಕಟ್ಟಕ್ಕೆ ಏನೇನು ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದನ್ನು ನೀವು ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಯಿತಾ. ನಾನು ಹೇಳೋಕ್ಕಾಗಲ್ಲ, ನನಗೆ ಗೊತ್ತು, ಕೇಳಿಸ್ಕೊಂಡೆ ಚೆನ್ನಾಗಿತ್ತು ಕೇಳಿಸ್ಕೊಳ್ಳೋಕ್ಕೆ. ಬಟ್ ಸಖತ್ತಾಗಿದೆ. ಅದು ಹೆಂಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಏನೇನು ಯೂಸ್ ಮಾಡಿದ್ದಾರೆ ಅದೆಲ್ಲ ನೋಡೋದಕ್ಕೆ. ಸೊ ನೀವು ನೋಡಿ ತಿಳ್ಕೊಳ್ಳಿ ನಮ್ಮ ಟೆಂಪಲ್. ಅದಕ್ಕೆ ಸೆಕ್ಯೂರಿಟಿ ಇಲ್ಲಿ ಇವಾಗ ಗೊತ್ತಾಯ್ತು ಯಾಕೆ ಅಂತ. ಈ ವಿಷಯ ನಿಮ್ಗೆ ಹೇಳಲೇಬೇಕು. ಸೊ ಇಲ್ಲಿ ಎಲ್ಲೇ ಆಗಿದ್ರು ಫೌಂಡೇಶನ್ ಬರುತ್ತಲ್ಲ, ಸ್ಟ್ರಾಂಗ್ ಬೇಸು, ಅದೆಲ್ಲ ಕಡೆ 100 ಮೀಟರ್ಸ್ 50 ಮೀಟರ್ಸ್ 150 ಮೀಟರ್ಸ್ ಹಗ್ದಾಗ ಸಿಕ್ಕಿದೆ. ಇಲ್ಲಿ 1 ಮೀಟರ್ ಹಗ್ದಿದ ತಕ್ಷಣ ಅವ್ರಿಗೆ ಗ್ರಾನೈಟೇ ಸಿಕ್ಬಿಟ್ಟಿದೆ. ಸೊ ಇಲ್ಲಿ ಏನು ಸಿಮೆಂಟು ಮೆಟಲ್ ಸ್ಟೀಲ್ ಏನು ಯೂಸ್ ಮಾಡಿಲ್ಲ, ಎಲ್ಲ ತಂದು ಸ್ಟ್ರಕ್ಚರ್ನ ಜೋಡಿಸಿರೋದು ಅಷ್ಟೇ ಇಲ್ಲಿ. ಸೊ ಎಮಿರೇಟ್ಸಿಂದ 7 ಗಿಫ್ಟ್ಸ್ ಏನೋ ಬಂದಿದೆ. ಸೊ ಅದಕ್ಕೆ ಅವ್ರಿಗೊಂದು ಟ್ರಿಬ್ಯೂಟ್ ಕೊಟ್ಟಿದ್ದೆ ಎಲ್ಲ ಇದೆ. ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಒಂದ್ಸಲಿ ಬಂದು ವಿಸಿಟ್ ಮಾಡಬೇಕು ನೀವು. ಸೊ ಬಾಬ್ಸ್ ಮಂದಿರ್ ಮುಗೀತು. ಇದಾದಮೇಲೆ ಇವಾಗ ಫೆರಾರಿ ವರ್ಲ್ಡಲ್ಲಿ ಸಿಗೋಣ. ಓಕೆ, ಲೆಟ್ಸ್ ಗೋ. ಅಷ್ಟೇ, ವಿ ಆರ್ ಬ್ಯಾಕ್ ಫ್ರಮ್ ಫೆರಾರಿ ವರ್ಲ್ಡ್. ಅಷ್ಟೊಂದೇನು ಇರಲಿಲ್ಲ ಅಲ್ಲಿ ತೋರಿಸೋದಕ್ಕೆ. ಬಟ್ ದೆನ್ ಮೇಜರ್ ಸೆಟ್ ಬ್ಯಾಕ್ ಏನಂದರೆ ಐ ಮಿಸ್ಡ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್. ಅದೇ ಹೋಗಿಲ್ಲ. ಐ ಮೀನ್ ಫಾರ್ ಎವರ್ ರಿಗ್ರೆಟ್ ಇರೋದು ನಂಗೆ ಇದು. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ದಿಸ್ ಈಸ್ ಡೇ 5 ಇನ್ ದುಬೈ ಆ್ಯಂಡ್ ಸ್ಪೆಷಲ್ ಇಂಟ್ರೋ ಇವತ್ತು. ಯಾವಾಗಲೂ ರೂಮಲ್ಲಿ ಮಾಡಿ ಬೋರ್ ಆಗಿತ್ತಲ್ಲ, ಇವತ್ತು ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ ದಿಸ್ ಈಸ್ ದ ಬೆಸ್ಟ್ ಇಂಟ್ರೋ ಬ್ಲಾಗ್ದು ಅಂತ ಅನ್ಕೊತೀನಿ. ಸೊ ವಿ ಆರ್ ಎಟ್ ನಕೀಲ್ ವ್ಯೂ ಆಫ್ ಪಾಮ್ ಐಲ್ಯಾಂಡ್. ಸೊ ಪಾಮ್ ಐಲ್ಯಾಂಡ್ ನೋಡೋಕೆ ಬಂದಿದ್ದೀವಿ. ವ್ಯೂ ನೋಡ್ಬೋದು, ಏನು ಕ್ರೇಜ್ ಆಗಿದೆ.
ಸೊ ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ಫಸ್ಟ್ ಅವ್ರು ನಮಗೆ ಅವ್ರದ್ದು ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಅಂತ ತೋರಿಸ್ತಾರೆ. ಅದಾದಮೇಲೆ ಆ ಬಿಲ್ಡಿಂಗನ್ನು, ಆ ಪಾಮ್ ಐಲ್ಯಾಂಡ್ನ ಅದು ಹೆಂಗೆ ಬಿಲ್ಡ್ ಮಾಡಿದ್ರು ಅಂತ ತೋರಿಸ್ತಾರೆ. ಅದಾದಮೇಲೆ ಮೇಲೆ ಕರ್ಕೊಂಡು ಹೋದ್ಮೇಲೆ ಆ ವ್ಯೂ ಸಿಗುತ್ತೆ, ಒನ್ ಆಫ್ ದ ಬೆಸ್ಟ್ ವ್ಯೂ. ಅಷ್ಟು ಮೇಲೆ ಆ ಗಾಳಿ ಎಲ್ಲ ಫೀಲ್ ಮಾಡ್ಬೋದು ಇಲ್ಲಿ. ಐ ಮೀನ್ ಬುರ್ಜ್ ಖಲೀಫಲ್ಲಿ ನಿಮಗೆ ಆ ಥರ ಎಂಡ್ ಎಲ್ಲ ಫುಲ್ ಗ್ಲಾಸ್ ಕವರ್ ಆಗಿರುತ್ತೆ, ಇಲ್ಲಿ ನೀವು ಆ ಗಾಳಿನೆಲ್ಲ ಫೀಲ್ ಮಾಡ್ಬೋದು. ಅದೊಂಥರ ಸೂಪರ್ ಆಗಿತ್ತು ಅಷ್ಟು ಮೇಲೆ ಫುಲ್ ಎಂಡಲ್ಲಿ, ಐಲ್ಯಾಂಡ್ ಎಂಡು. ನೆಕ್ಸ್ಟ್ ಬಿಲ್ಡಿಂಗ್ ಕೆಳಗಡೆನೆ ಮಾಲ್ ಇತ್ತು. ಸೊ ಮಾಲಿಗೆ ಬಂದ್ವಿ. ಮಾಲಲ್ಲಿ ನಮಗೆ ಏನು ಸಿಕ್ತು ಗೊತ್ತಾ, ಮಿಸ್ಟರ್ ಬೀಸ್ ಲ್ಯಾಬ್ಸ್ದು ಸ್ಪೆಷಲ್ ಟಾಯ್ಸ್. ಸೊ ನನ್ನ ತಮ್ಮ ಟಾಯ್ಸ್ ತಗೊಂಡ, ಹಾಟ್ ವೀಲ್ಸ್ ತಗೊಂಡ, ಅದೇನೋ ತಗೊಂಡ ಸ್ವಲ್ಪ. ಅದಾದ್ಮೇಲೆ ನಾವು ಹೋದ್ವಿ ಮೋನೋರೈಲ್ಗೆ. ಇದು ನನ್ನ ಫಸ್ಟ್ ಟೈಮ್ ಮೋನೋರೈಲಲ್ಲಿ. ಆ ಮೋನೋರೈಲು ಮಾಲಲ್ಲಿ ಹತ್ತಿರ ಸೀದಾ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಪಾಮ್ ಅಟ್ಲಾಂಟಿಸ್ ಹೋಟೆಲ್ಗೆ. ಒನ್ ಆಫ್ ದ ಬೆಸ್ಟ್ 5-star ಹೋಟೆಲ್ ಆಫ್ ದುಬೈ ಅಂತ ಹೇಳ್ತಾರೆ ಅದನ್ನ. ಹೋಟೆಲ್ ರೀಚ್ ಆಗ್ತಿದ್ದಂಗೆ ನಾವು ಏನನ್ನ ತಿನ್ನೋಣ ಅಂತ ಒಂದು ಐಸ್ ಕ್ರೀಮ್ ತಗೊಂಡ್ವಿ. ಸಕ್ಕತ್ತಾಗಿತ್ತು, ಸೂಪರ್, ಒನ್ ಆಫ್ ದ ಬೆಸ್ಟ್ ಐಸ್ ಕ್ರೀಮ್ ಅಂತ ಹೇಳ್ಬೋದು, ಯಾಕಂದ್ರೆ ಅಷ್ಟು ದುಡ್ಡು ಕೊಟ್ಟಿರೋದಕ್ಕೆ. ಹೇಗಿದಮ್ಮ, ಹೇಗಿತ್ತು? ಸೊ ಈ ಐಲ್ಯಾಂಡ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬಂದು ಎಲ್ಲಿ ಗೊತ್ತಾಗಿಲ್ವಾ, ದ ಯಾಚ್ ರೈಡ್. ಪೈಸಾ ತಾಸಂಗ ಪೈಸಾ ಮಾಸಂಗ ಪೈಸಾ ತಾಸಂಗ ಪೈಸಾ ಮಾಸಂಗ ಪೈಸಾ's a dough overload cash flow bro ಪೈಸಾ ಕೆ ಒನ್ ಲಾಸ್ಟ್ ನೈಟ್ ಇನ್ ದುಬೈ ಇನ್ ರೋಲ್ಸ್ ರಾಯ್ಸ್. ಸೊ ನನ್ನ ಅಪ್ಪ ಫ್ರೆಂಡ್ ಒಬ್ಬರು ದುಬೈಲಿದ್ರು. ಸೊ ಅವ್ರನ್ನ ಮೀಟ್ ಮಾಡೋಕೆ ಹೋಗಿದ್ವಿ. ಹೋದಾಗ ನನ್ನ ತಮ್ಮಂಗೆ ರೋಲ್ಸ್ ರಾಯ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅವರು ರೋಲ್ಸ್ ರಾಯ್ಸಲ್ಲೇ ನಮ್ಮನ್ನ ಹೋಟೆಲಿಗೆ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಡ್ರಾಪ್ ಮಾಡಿದ್ರು. ವಾವ್, ರೋಲ್ಸ್ ರಾಯ್ಸ್ ಏನೆಲ್ಲ ಹೇಳಿ ಆ ಕಾರ್ ಬಗ್ಗೆ. ಆ ಕುಷನು, ಆ ಲೆದರ್, ಆ ಸೀಟು, ಮತ್ತು ಅದರಲ್ಲಿರೋ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಏನೇನು ಫೀಚರ್ಸ್ ಇದೆಯಲ್ಲ ಆ ಕಾರಲ್ಲಿ ಎಲ್ಲ ಒಂಥರ ಟಾಪ್ ನಾಚ್ ಸೂಪರ್ ಆಗಿತ್ತು. ಐ ಮೀನ್ ಒಂಥರ ಫ್ಯಾನ್ ಆಗ್ಬಿಟ್ಟೆ ಆ ಕಾರಿಗೆ ನಾನಂತೂ. ಇವಾಗ ನನಗೊಂಥರ ತುಂಬ ಇಷ್ಟ ಆಗ್ಬಿಟ್ಟಿದೆ ರೋಲ್ಸ್ ರಾಯ್ಸ್ ಅಷ್ಟೇ. ನೆಕ್ಸ್ಟ್ ಡೇ ನಮಗೆ ಫ್ಲೈಟಿಗೆ ಇನ್ನೂ ಟೈಮ್ ಇತ್ತು. ಸೊ ಅದಕ್ಕೆ ನಾವು ಬಂದಿದ್ವಿ ಗೋಲ್ಡ್ ಸೋಕ್ಗೆ. ಅಲ್ಲಿ ನಾವು ಒನ್ ಆಫ್ ದ ಬಿಗ್ಗೆಸ್ಟ್ ರಿಂಗ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ರಿಂಗ್ ನೋಡಿದ್ವಿ. ಅದಾದಮೇಲೆ ಎಷ್ಟೊಂದು ಗೋಲ್ಡ್ ಇತ್ತು. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನಾವು. ಐ ಮೀನ್ ಇಷ್ಟು ದಿನ ಆದಮೇಲೆ ಹಾಕಿದ್ರು ನೀವು ನೋಡಿದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್. ಐ ಮೀನ್ ಏನಾಗಿತ್ತು ಅಂದರೆ ಆ್ಯಕ್ಚುಲಿ ಎಷ್ಟೊಂದು ಕ್ಲಿಪ್ಸ್ ರೆಕಾರ್ಡ್ ಮಾಡಿದ್ದೆ, ಸೆಂಡ್ ಮಾಡಿ ಕಂಪ್ಯೂಟರಲ್ಲಿ ಸ್ಟೋರ್ ಮಾಡಾದ್ಮೇಲೆ ಮೋಸ್ಟ್ ಆಫ್ ದ ಕ್ಲಿಪ್ಸ್ ಅದು ಕರೆಕ್ಟಾಗಿ ಸೇವೇ ಆಗಿರಲಿಲ್ಲ, ಎಲ್ಲ ಕ್ರ್ಯಾಶ್ ಆಗಿಬಿಟ್ಟಿತ್ತು. ಸೊ ಅಪ್ರಾಕ್ಸಿಮೇಟ್ಲಿ ಪರ್ ಡೇ ಆಲ್ಮೋಸ್ಟ್ 4 to 5 ಕ್ಲಿಪ್ಸ್ ಎಲ್ಲ ಹೊಗೆ ಹಾಕ್ಸ್ಕೊಬಿಟ್ಟಿತ್ತು. ಸೊ ಅದಕ್ಕೆ ನಂಗೆ ಇಂಟ್ರೆಸ್ಟೇ ಇರಲಿಲ್ಲ ಮಾಡೋದಕ್ಕೆ, ಹೋಯ್ತು ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ತುಂಬ ಜನ ಕೇಳ್ತಾಯಿದ್ರು, ಅವರೆಲ್ಲ ಕೇಳಿದ್ದಕ್ಕೆ ಅಷ್ಟು ನನಗೆ ನನ್ನ ಬ್ಲಾಗ್ ನೋಡೋಕ್ಕೆ ಇಷ್ಟ ಆಗ್ತಿತ್ತು. ಸೊ ಅದಕ್ಕೆ ಆಗಿದ್ದಾಗಲಿ ಮಾಡಿಬಿಡೋಣ ಅಂತ ಮಾಡಿಬಿಟ್ಟೆ. ಸೊ ಹೌ ವಾಸ್ ದ ವ್ಲಾಗ್? ಮೇಕ್ ಶ್ಯೂರ್ ಯು ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಹೇಳಿ ಎಷ್ಟು ದಿನ ಆಗಿತ್ತು. ಸೊ ಯಾ, ಪ್ಲೀಸ್ ಡೂ ಇಟ್. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು. ಬಾಯ್ ಬಾಯ್, ಸಿಗೋಣ.